ಲಾರಿ ಮತ್ತು ಶಾಲಾ ಬಸ್ ಡಿಕ್ಕಿಯಾಗಿ ಆಟೋ ಒಂದು ಅಪ್ಪಚ್ಚಿಯಾದಂತಹ ಘಟನೆ. ಆಟೋ ಅಪ್ಪಚ್ಚಿಯಾದರೂ ಪವಾಡ ಸದೃಶ ರೀತಿಯಲ್ಲಿ ಚಾಲಕ ಪಾರಾಗಿದ್ದಾನೆ. ನೋಡಿ, ಇಲ್ಲಿ ಲಾರಿ ಮತ್ತು ಶಾಲಾ ಬಸ್ ಡಿಕ್ಕಿಯಾಗಿವೆ. ಆಟೋ ಅಪ್ಪಚ್ಚಿಯಾಗಿದೆ. ಆಟೋ ಅಪ್ಪಚ್ಚಿ ಆಗಿದ್ರು ಚಾಲಕ ಸೇಫ್ ಆಗಿದ್ದಾರೆ. ಹೊಸೂರು ಮುಖ್ಯ ರಸ್ತೆ ಕೂಡ್ಲು ಗೇಟ್ ಬಳಿ ನಡೆದಂತಹ ಘಟನೆ. ದಿಢೀರ್ ಅಂತ ಬ್ರೇಕ್ ಹಾಕಿದ್ದಾನೆ. ಮುಂದೆ ಸಾಗ್ತಾ ಇದ್ದ ಶಾಲಾ ಬಸ್ಸು ಆಟೋ ಚಾಲಕನಿಂದಲೂ ದಿಢೀರ್ ಬ್ರೇಕ್ ಹಾಕಿದ್ದಾನೆ. ಹಿಂದೆ ಬರ್ತಾ ಇದ್ದ ಲಾರಿ ಆಟೋ ಡಿಕ್ಕಿ ಹೋಗಿದೆ. ಅಂದರೆ ಸ್ಕೂಲ್ ಬಸ್ಸು ಲಾರಿ ಮಧ್ಯದಲ್ಲಿ ಆಟೋ ಸಿಕ್ಕಾಕೊಂಡಿದೆ. ಸಡನ್ನಾಗಿ ಬ್ರೇಕ್ ಹಾಕಿದ್ದಾರೆ ಇಬ್ಬರೂ. ಇವನು ಹಿಂದ್ಗಡೆ ಬರ್ತಿದ್ದವನು ಹಾಕಿಲ್ಲ. ರೀಲ್ಸ್ ನೋಡ್ತಾ ಇದ್ದ ಲಾರಿ ಚಾಲಕ ಈ ಅಪಘಾತ ಮಾಡಿರೋದು. ಡಿಕ್ಕಿಯಾದ ರಭಸಕ್ಕೆ ಆಟೋ ಅಪ್ಪಚ್ಚಿಯಾಗಿದೆ. ಸ್ಥಳೀಯರು ಆಟೋ ಚಾಲಕನನ್ನು ರಕ್ಷಣೆ ಮಾಡಿದ್ದಾರೆ. ಲ್ಯಾಪ್ಸ್ ಮಾಡಿಕೊಂಡ್ರು ಫುಲ್ ಲಾಸ್ ಬರುತ್ತೆ. ಆದರೆ ಯಾವ ಥರ ಆಕ್ಸಿಡೆಂಟ್ಗಳಾಗ್ತವೆ ಅಂತಂದರೆ ಅದಕ್ಕೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ಯಾರು ವೀಡಿಯೋಗಳನ್ನ ನೋಡ್ಕೊಂಡು ಡ್ರೈವಿಂಗ್ ಮಾಡಬೇಡಿ. ದಯವಿಟ್ಟು ಪೊಲೀಸರು, ಟ್ರಾಫಿಕ್ ಪೊಲೀಸರು ಇದೆಲ್ಲ ಅಬ್ಸರ್ವ್ ಮಾಡಬೇಕು. ಒಂದು ಸ್ವಲ್ಪ ವೀಡಿಯೋ ನೋಡೋ ಅಂಥವ್ರನ್ನ ಫೈನ್ ಹಾಕಿದ್ರೆ ಚೆನ್ನಾಗಿ. ಸಿಮೆಂಟ್ ಲಾರಿ ಬಂದು ಹೋದ ತಕ್ಷಣ ಮುಂದ್ಗಡೆ ಒಂದು ಗಾಡಿ ಇತ್ತು, ಎಲ್ಲ ರೈಟ್. ಒಟ್ಟಾರೆ ಇವಾಗ ಟೋಟಲಿ ಈ ಅಪಘಾತಕ್ಕೆ ಕಾರಣನೇ ಆ ಲಾರಿ ಚಾಲಕ. ಅವನೇನೋ ರೀಲ್ಸ್ ನೋಡಿಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಬರ್ತಿದ್ದ ಅಂತಂದರೆ, ಆ್ಯಕ್ಚುಲಿ ಡ್ರೈವಿಂಗ್ ಮಾಡಬೇಕಾದ್ರೆ ಮೊಬೈಲ್ ಬಳಸಬಾರ್ದು ಅಂತಕ್ಕಂಥ ನಿಯಮ ಇದೆ. ಫೋನಲ್ಲಿ ಮಾತಾಡ್ಕೊಂಡು ಬರೋದು, ವಿಡಿಯೋ ನೋಡ್ಕೊಂಡು ಬರೋದು ಇದೆಲ್ಲ ತಪ್ಪು. ಹಾಗಾಗಿರೋದಕ್ಕೆ ಇವತ್ತು ಈ ಆಕ್ಸಿಡೆಂಟ್ ಆಗಿದೆ. ಈಗ ಅವನ ಜೀವ ಏನೋ ಉಳಿತು ಪಾಪ ಆಟೋ ಡ್ರೈವರ್ದು. ಈಗ ಆಟೋ ಗತಿ ಏನು ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಯಾವಾಗ ನಡೆದ ಘಟನೆ ಮತ್ತು ಈಗ ಆಟೋ ಚಾಲಕನ ಆರೋಗ್ಯ ಹೇಗಿದೆ? ಖಂಡಿತ ಅರವಿಂದ್, ರಾತ್ರಿ ಈ ಒಂದು ಘಟನೆ ಆಗಿರುವಂತದ್ದು ಸಂಪೂರ್ಣವಾಗಿ ಅಂದ್ರೆ ಹೊಸೂರು ಬೆಂಗಳೂರು ಕಡೆಯಿಂದ ಹೊಸೂರು ಕಡೆಗೆ ಬರುವಂತಹ ಸಂದರ್ಭದಲ್ಲಿ ಕೂಡ್ಲು ಗೇಟ್ ಬಳಿ ಈ ಒಂದು ಅಪಘಾತ ಆಗಿದೆ. ಪ್ರಮುಖವಾಗಿ ಲಾರಿ ಮತ್ತು ಶಾಲಾ ಬಸ್ಸು ಮತ್ತು ಆಟೋ ಮಧ್ಯೆ ಅಪಘಾತ ಆಗಿರುವಂತದ್ದು. ಅಂದ್ರೆ ಶಾಲಾ ಬಸ್ಸು ದಿಢೀರ್ ಬ್ರೇಕ್ ಹಾಕಿದ್ರ ಹಿನ್ನೆಲೆ ಹಿಂಬದಿಯಿಂದ ಬರ್ತಿದ್ದ ಲಾರಿ ಚಾಲಕ ಅಜಾಗೃತ, ಜೊತೆಗೆ ಮೊಬೈಲ್ ಅಲ್ಲಿ ರೀಲ್ಸ್ ಅನ್ನ ನೋಡ್ಕೊಂಡ್ ಬರ್ತಿದ್ದ ಅಂತೇಳಿ ಸ್ಥಳೀಯರು ಹೇಳ್ತಿರೋದು. ಅದರ ಮಧ್ಯೆ ಆಟೋ ಸಿಲುಕಿದೆ. ಜೊತೆಗೆ ಡಿಕ್ಕಿಯ ರಭಸಕ್ಕೆ ಆಟೋ ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿ ಚಾಲಕ ಸಿಕ್ಕಾಕೊಂಡ ನಂತರ ಕೂಡಲೇ ಸ್ಥಳೀಯರು ನೆರವಿಗೆ ಬಂದು ಆತನನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸೇರಿಸಿರುವಂತದ್ದು. ಸಣ್ಣ ಪುಟ್ಟ ಗಾಯಗಳಲ್ಲಿ ಆತ ಪಾರಾಗಿದ್ದಾನೆ ಅಂತಲೇ ಈಗ ಗೊತ್ತಾಗ್ತಿರೋದು. ಜೊತೆಗೆ ಏನಂತಂದ್ರೆ ಹೊಸೂರು ಬೆಂಗಳೂರು ರಸ್ತೆಯಲ್ಲಿ ಅಂದ್ರೆ ಏನು ಬೊಮ್ಮನಹಳ್ಳಿ ಸಿಗ್ನಲ್ ಅಥವಾ ಕೂಡ್ಲು ಗೇಟ್ ಬಿಟ್ಟ ನಂತರ ಸಂಪೂರ್ಣವಾಗಿ ಚಾಲಕರು ಆ ಮೊಬೈಲ್ ಅನ್ನ ಬಳಸ್ಕೊಂಡು ರೀಲ್ಸ್ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಸಂಚಾರಿ ಪೊಲೀಸರು ದಂಡವನ್ನು ಹಾಕ್ಬೇಕು. ಅವರನ್ನ ಆ ರೀತಿ ಮೊಬೈಲ್ಗಳನ್ನ ಬಳಸುವಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಹಾಗಾಗಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತೇಳಿ ಈಗ ಒತ್ತಾಯ ಮಾಡ್ತಿರೋದು. ಜೊತೆಗೆ ಈಗ ಏನ್ ಘಟನೆ ಸಂಬಂಧಪಟ್ಟಾಗೆ ಎಲೆಕ್ಟ್ರಾನಿಕ್ ಸಿಟಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಅರವಿಂದ್, ರೈಟ್. ಥ್ಯಾಂಕ್ ಯು ಅಂಬರೀಷ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.